ನಮಗದೊಂದು ಐಡಿಯಾ ಬಂತು, ಮೂವಿಯಲ್ಲಿ ನೀವು ಜಾಸ್ತಿ ಕಾಣಿಸ್ಕೋಬೇಕು, ಅಲ್ಲಿ ನಿಮ್ಮ ಒಂದು ಹಿಟ್ಗಳನ್ನು ಕೊಡಬೇಕು ಅನ್ನೋಂಥ ಕನಸು ಜಾಸ್ತಿ ದೊಡ್ಡದಿದೆ ಅಂತ. ಸೊ ಅದ್ರ ಮೇಲೆ ವರ್ಕ್ ಯಾವ ಥರ ನಡೀತಾ ಇದೆ? ಒಂದು ಝಾಂಬಿ ಕಾನ್ಸೆಪ್ಟಲ್ಲಿ ಒಂದು ಚಿತ್ರದ್ದು ನಾನು ಕೇಳ್ಪಟ್ಟೆ. ಸೊ ಅದ್ರದ್ದೆಲ್ಲ ಯಾವ ಥರ ನಡೀತಾ ಇದೆ ಕೆಲಸಗಳು ನಿಮ್ಮದು? ಈಗ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಅಂದರೆ ಆಲ್ರೆಡಿ ಟೀಸರ್ ರೆಡಿ ಇದೆ, ಟೀಸರ್ ಶೂಟ್ ಎಲ್ಲ ಕಂಪ್ಲೀಟ್ ಎಲ್ಲ ಆಗೋಗಿದೆ, ಇನ್ನು ಎಲ್ಲೂ ಬಿಟ್ಟಿಲ್ಲ ನಾವು. ಸೊ ಅದಕ್ಕೆ ಅಂತ ಒಂದು ರೈಟ್ ಟೈಮಲ್ಲಿ ಲಾಂಚ್ ಇದು ಮಾಡೋಣ ಅಂತ. ಸೊ ಇನ್ನೊಂದು ಡೈರೆಕ್ಟರ್ ಬಂದ್ಬಿಟ್ಟು ಆನಂದ್ ರಾಜ್ ಅಂತ. ಇದಕ್ಕೂ ಮುಂಚೆ ಅವ್ರು ರಾಘು ಅಂತ ಒಂದು ಮಾಡಿದ್ದಾರೆ, ಚೆಫ್ ಚಿದಂಬರ ಅಂತ ಒಂದು ಮೂವಿ ಮಾಡಿದ್ದಾರೆ. ಸೊ ಥರ್ಡ್ ಮೂವಿ ಇವಾಗ ನಾವು ಮಾಡ್ತಾ ಇರೋದು. ಸೊ ದಿಸ್ ಇಸ್ ಕನ್ನಡಾಸ್ ಫಸ್ಟ್ ಝಾಂಬಿ ಮೂವಿ. ಸೊ ಇದು ಕಂಪ್ಲೀಟ್ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಇದು. ಅಂದರೆ ನಿಮಗೆ ಕಂಪ್ಲೀಟ್ ಆ ಥಿಯೇಟರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂದರೆ ನಿಮಗೆ ಸೌಂಡಿಂಗ್ ಆಗಿರ್ಬೋದು, ಆ್ಯಂಡ್ ತುಂಬ ಒಳ್ಳೊಳ್ಳೆ ಸೌಂಡ್ ಡಿಸೈನರ್ಸು ಮತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ ಇಟ್ಕೊಂಡೆ ನಾವು ಪ್ಲ್ಯಾನ್ ಮಾಡಿರೋದು ಸಿನಿಮಾ. ಆ್ಯಂಡ್ ಇದಕ್ಕೆ ಜಾಸ್ತಿ ಈ ಝಾಂಬಿಗೆ ಮೇಕಪ್ ತುಂಬ ನೀಟಾಗಿ ಆಗಬೇಕು, ಪ್ರಾಸ್ಥೆಟಿಕ್ ಮೇಕಪ್ಸ್ ಎಲ್ಲ. ಸೊ ಇದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಮೇನ್ಲಿ ಸೌಂಡ್ ಆ್ಯಂಡ್ ಸ್ಕ್ರಿಪ್ಟ್ ತುಂಬ ಸಖತ್ತಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಅದೇ ನಾವು ಯೂಶ್ವಲಿ ನಾನು ಏನಕ್ಕೆ ಕೈ ಹಾಕೋದಂದ್ರೆ ಯಾರು ಏನೂ ಮಾಡಿರಲ್ಲ, ಆ ಕ್ಯಾಟಗರಿನ ಟಚ್ಚೇ ಮಾಡಿರಲ್ಲ ಯಾರು. ಸೊ ಆ ಥರದ ಎಕ್ಸ್ಪರಿಮೆಂಟ್ಗಳಿಗೆ ಕೈ ಹಾಕೋದು. ಓಕೆ. ಸೊ ನಮ್ಮಲ್ಲಿ ಅದೊಂದು ಟ್ರೆಂಡ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ರೌಡಿಸಮ್ದು ಅದೊಂದು ಟ್ರೆಂಡ್ ಶುರುವಾಗುತ್ತೆ, ಆಮೇಲೆ ರೊಮ್ಯಾಂಟಿಕ್ ಮೂವೀಸ್ ಅದೊಂದು ಟ್ರೆಂಡ್ ಶುರುವಾಗುತ್ತೆ. ಸೊ ಇವಾಗ ನಾವು ನೋಡ್ತಾ ಹೋದ್ರೆ ಎಲ್ಲ ರೌಡಿಸಮ್ಮು ಮತ್ತು ಫೈಟಿಂಗು. ಇದು ಝಾಂಬಿ ಟೈಪ್ಸ್ ಮೂವಿ ಬರೋದು ಅದೊಂಥರ ಎಕ್ಸ್ಪೆರಿಮೆಂಟಲ್ ಮೂವಿ ನೀವು ಹೇಳ್ದಂಗೆ. ಅದು ಕ್ಲಿಕ್ ಆಗುತ್ತಾ? ಜನರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರ? ಅದಕ್ಕೆ ಜನರಿಗೆ ಇಷ್ಟ ಆಗತ್ತೆ ಅಂತ ನಿಮಗೆ ಧೈರ್ಯ ಇದೆಯಾ? ರಿಸ್ಕ್ ಅಂತ ಅನಿಸ್ಲಿಲ್ವಾ ಅಂತ? ಅದೇ ಅಂದರೆ ಅದೇ ನಮ್ಮ ಕೆಲಸ. ಸೊ ರಿಸ್ಕ್ ತಗೊಳ್ಳೋದು, ರಿಸ್ಕ್ ತಗೊಂಡು ಆ್ಯಂಡ್ ಅದೊಂದು ಏನನ್ಬೋದು, ಅದು ನಾವು ಯೂಶ್ವಲಿ ಹೊಸದು ಏನಾದರೂ ಕೊಟ್ಟರೆ ಜನಕ್ಕೆ ಹೊಸದು ಅನಿಸುತ್ತೆ. ಸೊ ಇವಾಗ ಲವ್ ಆಗಲಿ ಫೈಟಿಂಗ್ ಆಗಲಿ ಇಲ್ಲ ಯಾವುದೇ ಏನೇ ಆಗಿದ್ರು ಅದು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ ನಾವು. ಚಿಕ್ಕ ಪಾಪುಯಿಂದನೂ ಲವ್, ಲಾಸ್ಟಲ್ಲಿ ಒಂದಾಗ್ತಾರೆ, ಇಲ್ಲ ಜಗಳ ಆಡ್ತಾರೆ, ಲಾಸ್ಟಲ್ಲಿ ಫ್ರೆಂಡ್ ಆಗ್ತಾರೆ, ಫೈಟ್ ಅದೆಲ್ಲ ಬಂದು ಆಗೋಗಿದೆ ಆಲ್ರೆಡಿ. ಸೊ ಇವಾಗ ಥಿಯೇಟ್ರ್ವರೆಗೂ ಜನ ಇವಾಗ ಯಾರು ಇವಾಗ ಪಕ್ಕದ ರೋಡಲ್ಲಿ ಹೋಟ್ಲಿದ್ರೂ ಹೋಗ್ಬಿಟ್ಟು ನಾವು ಊಟ ಮಾಡಲ್ಲ, ನಾವು ಆನ್ಲೈನ್ ಆರ್ಡ್ರನ್ನೇ ಮಾಡೋದು. ನಾನು ಅಷ್ಟೇ, ನಂಗೆ ಅಷ್ಟು ಟೈಮು ಇರಲ್ಲ, ಆ್ಯಂಡ್ ಯಾರಿಗೂ ಅಷ್ಟೇ ಅಷ್ಟೊಂದೆಲ್ಲ ಟೈಮ್ ಇರಲ್ಲ. ಸೊ ಈ ಸಿಚುವೇಶನ್ ಇರಬೇಕಾದ್ರೆ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಸಿಚುವೇಶನಲ್ಲಿ ನಾವು ಆ ಥಿಯೇಟ್ರಿಗೆ ಬಂದು ಜನರಿಗೆ ಮತ್ತೆ ನೀವು ಹಳೆ ಉಪ್ಪಿಟ್ಟಿಗೆ ಹೊಸ ಮಸಾಲೆ ಹಾಕಿ ಕೊಡೋದು ನನ್ಗೆ ಅಷ್ಟು ಸರಿ ಹೋಗಲ್ಲ. ಸೊ ಹೊಸದಾಗೇ ಇರಬೇಕು. ಅವ್ರು ಅಲ್ಲಿ ತನಕ ಬಂದು ನಮ್ಗೆ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ಅದಕ್ಕೆ ಆ ಸ್ಕ್ರಿಪ್ಟ್ನ ಚೂಸ್ ಮಾಡಿರೋದು. ಸೊ ಯಾರು ಮಾಡಿಲ್ದಿರೋ ಸ್ಕ್ರಿಪ್ಟ್. ಓಕೆ. ಪ್ಲ್ಯಾನಿಂಗ್ ನಿಮ್ಮದು ಚೆನ್ನಾಗಿರುತ್ತೆ. ಐ ಮೀನ್ ನೀವು ಮುಂದೆ ಏನಾಗಬೇಕು ಅನ್ನೋ ಒಂದು ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡೆ ನೀವು ಲೈಫನ್ನು ಲೀಡ್ ಮಾಡೋದು. ಸೊ ಈಗ ಸೀರಿಯಲ್ ಮುಗಿದ್ಮೇಲೆ ನೀವೇನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕಂತ ಇದ್ದೀರಲ್ಲ, ಸೊ ನಿಮ್ಮ ಪ್ಲ್ಯಾನಿಂಗ್ ಪ್ರಕಾರ ಇನ್ನೊಂದು 10 ವರ್ಷಕ್ಕೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಮ ಕಡೆಯಿಂದ ಏನು ಬಂದಿರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಹತ್ರ ಇದೆ? ಏನು ಪ್ಲ್ಯಾನಿಂಗ್ ನೀವು ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆ? ಸಿಂಪಲ್ ಏನು ಅಂದರೆ, ಈಗ ಇಷ್ಟು ಜನ ಹೀರೋಸ್ ಇದ್ದಾರೆ, ಇಷ್ಟು ಜನ ಒಬ್ಬೊಬ್ಬೊಬ್ಬರು ಒಂದೊಂದು ಕ್ಯಾಟಗರಿಲಿದ್ದಾರೆ. ಸೊ ಅವ್ರು ಸಿಮಿಲರ್ ಆಗಿ ನಾನು ಆಗಬಾರ್ದು ಅಂತ ಅಷ್ಟೇ ನನ್ನದೊಂದು ಮೈನ್ ವಿಷನ್ ಇನ್ನೊಂದು ನೆಕ್ಸ್ಟ್ 10 yearsಗೆ. ಸೊ ನಂದೇ ಒಂದು ಬೇರೆ ಒಂದು ಸೆಕ್ಟರ್ ಇರಬೇಕು, ಒಂದು ಬೇರೆ ಒಂದು ಫ್ಲೇವರ್ ಇರಬೇಕು, ಬೇರೆ ಒಂದು ಇದಿರಬೇಕು ಅಂತ ನನಗೆ ನನ್ನ ಮೈನ್ ಇದಿರೋದು ಫೋಕಸ್. ಹೊಸೊಬ್ರಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಕಡಿಮೆ ಇದೆ ನಾವು ನಾನು ಬಿಕಾಸ್ ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದಿರೋ ಪ್ರಕಾರ, ನಾನು ಪ್ರೆಸ್ ಮೀಟ್ ಎಲ್ಲ ಅಟೆಂಡ್ ಮಾಡಿರೋ ಪ್ರಕಾರ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ನಾವು ನೋಡ್ಬಿಡ್ಬೋದು. ಹೊಸೊಬ್ರು ಅಂದ ತಕ್ಷಣ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರಿಗೆ ನೆಗ್ಲಿಜೆನ್ಸಿ ಜಾಸ್ತಿ. ಸೊ ನೀವು ಇವಾಗ ನ್ಯೂ ಫೇಸು, ಫ್ರೆಶ್ ಫೇಸು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತಾ ಇರೋದ್ರಿಂದ, ಸೊ ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಜನರು ಯಾವ ಒಂದು ಕ್ವಾಲಿಟಿನ ಅವ್ರು ನೀವು ಕೊಡ್ಬೋದು ಅವರಿಗೆ? ಐ ಮೀನ್ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿ ನನ್ನಿಂದ ನಾನು ಈ ಥರದ್ದು ಕೊಡ್ತೀನಿ, ಇಷ್ಟ ಕ್ವಾಲಿಟಿ ನಾನು ನಿಮಗೆ ಫಿಲ್ಮ್ ಕೊಡ್ತೀನಿ ಅನ್ನೋದಾದರೆ, ಸೊ ಜನರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು ನಿಮ್ಮ ಮೇಲೆ ಅಂತ? ಮೈನ್ ಫೋಕಸ್ ಮೂವಿ ನೋಡಿ ಬನ್ನಿ ಅಂತ ಹೇಳ್ತೀನಿ ನಾನು. ನನ್ನ ನೋಡಿ ಬರಬೇಡಿ, ಮೂವಿಗೋಸ್ಕರ ಬನ್ನಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಂಡ್ ಆಫ್ ದ ಡೇ ಎಷ್ಟೇ ಚೆನ್ನಾಗಿರೋ ಸ್ಟಾರ್ ಮಾಡಿದ್ರು ಚೆನ್ನಾಗಿಲ್ದಿರೋ ಫಿಲಮ್ ಇಂದ ನಿಮ್ಮ ಬಾಸ್ ಡಬ್ಬಾ ಥರ ಮಾಡಿದ ನಾವು ಮೂವಿ ಅಂತಾರೆ. ಸೊ ದೊಡ್ಡ ದೊಡ್ಡ ಸ್ಟಾರ್ಸ್ಗೆನೆ ಹಂಗೆಲ್ಲ ಇದೆ ಅನ್ಬೇಕಾದ್ರೆ ಇನ್ನು ನಾವು ಅದೇ ಫೋಕಸ್ ಮೈನ್ ಸ್ಕ್ರಿಪ್ಟ್ ಮೇಲೆ, ಸ್ಟೋರಿ ಮೇಲೆ, ಮೂವಿ ಮೇಲೆ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳ್ತೀನಿ ನಾನು. ಎಸ್, ಇದಾಗಿತ್ತು ಶಮಂತ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.